90 ವರ್ಷದಲ್ಲಿ ವಿಜಯಪುರ ನಗರದ ಇಡೀ ಚಿತ್ರ ಬದಲಾವಣೆ ಆಗಿದೆ. ಒಳ್ಳೆಯ ಮಹಾನಗರ ಪಾಲಿಕೆ ಸದಸ್ಯರನ್ನು ಜನ ಆಯ್ಕೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಇದರಿಂದ ವಿಜಯಪುರ ನಗರ ಇಡೀ ದೇಶದಲ್ಲೇ 4ನೇ ಒಳ್ಳೆಯ ಗಾಳಿ ಇರೋ ನಗರ ಆಗಿರಲಿಕ್ಕೆ ಸಾಧ್ಯ ಆಗಿದೆ. ಯಾರೋ ಒಂದು 10 ವರ್ಷದ ಹಿಂದೆ ಹೋದಂಥ ನಮ್ಮ ಊರಿನವರೇ ಬೇರೆ ಅಮೇರಿಕಾದಲ್ಲೋ ಜರ್ಮನ್ದಲ್ಲೋ ಬೇರೆ ಬೇರೆ ಕಡೆ ತಮ್ಮ ಸಾಫ್ಟ್ವೇರ್ ಇಂಜಿನಿಯರ್ ಆಗೋ ಯಾವುದ್ಯಾವುದೋ ಹುದ್ದೆಯಲ್ಲಿ ಹೋಗಿದ್ದರಿಂದ ಅವ್ರು ವಾಪಸ್ ಏನಾರು 10 ವರ್ಷ ನಂತರ ವಿಜಯಪುರಕ್ಕೆ ಬಂದರೆ ಇದು ನಮ್ಮ ವಿಜಯಪುರ ಹೌದಲ್ಲಪ್ಪ ಅನ್ನೋಂಥ ಒಂದು ಆಶ್ಚರ್ಯ ರೀತಿಯಲ್ಲಿ ಅನೇಕರು ಫೇಸ್ಬುಕ್ನಲ್ಲಿ ಹಾಕ್ತಾರೆ. ನಾವು ವಿಜಯಪುರಕ್ಕೆ ಹೋಗಿದ್ದೆ, ಅದು ಒಂದು ಅದ್ಭುತವಾಗಿ ಬದಲಾವಣೆ ಆಗಿದೆ ಅಂತ. ಅದು ಕೆಲವೊಂದು ಹೊಟ್ಟಿಕಿಚ್ಚಿನ ಜನ ಅದ ನಮ್ಮಲ್ಲೇ ಎಲ್ಲೋ ಒಂದು ಮೂಲೆಯಲ್ಲೋ ಒಂದು ತುಪ್ಪಿ ಗುಂಡಿ ಇರ್ತದೆ, ಅದನ್ನು ಹಾಕ್ತಾರೆ. ಕೆಲವೊಂದು ಮಂದಿಗೆ ಏನೋ ಒಂದು ಹೊಟ್ಟಿಕಿಚ್ಚು ಅಂದರೆ ಇದನ್ನು ಅವರು ರೊಕ್ಕ ಕೊಟ್ಟಿದ್ದರಿಂದ ಯತ್ನಾಳ ಮಾಡ್ಯಾರತ್ತ. ಅವ್ರ ಅಪ್ಪನ ಮನೆದು ಕೊಟ್ಟಿಲ್ಲ ಅವರು. ನಾವು ಬಡದಾಡಿ ರೊಕ್ಕ ತೊಗೊಂಡು ಬಂದೀನಿ, ನಾನು ಜಗಳಾಡಿ ರೊಕ್ಕ ತಂದೀನಿ. ನಾನು ಮಂತ್ರಿಗಿಂತ್ರಿ ಬೇಡತ್ತ ಯಡಿಯೂರಪ್ಪಗೆ ಹೇಳಬೇಡ್ದೆ, ನಾನು ರೊಕ್ಕ ಕೊಡ್ಬೇಕು, ನಾನು ಡೆವಲಪ್ಮೆಂಟ್ ಆಗಬೇಕು. ಮಂತ್ರಿ ಆಗೋದ್ರಿಂದ ಏನು ಡೆವಲಪ್ಮೆಂಟ್ ಆಗೋದಿಲ್ಲ. ಬರೀ ನೀನು ಮಂತ್ರಿ ಮಾಡಿ ಅಂತ ಬರೀ ಅದ್ರಾಗ ಮುಲಾಜನಾಗಿದ್ದು ಯಡಿಯೂರಪ್ಪಗೂ ನಾನು ಮಂತ್ರಿ ಕೇಳಿಲ್ಲ, ಬೊಮ್ಮಾಯಿಗನ್ನು ಕೇಳಿಲ್ಲ. ನಾವು ಏನಿದ್ರು ಜನರ ಸಲುವಾಗಿ ಇವತ್ತು ಹೋರಾಟ ಮಾಡಿದ್ವಿ. ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು ಎಲ್ಲರೂ ಭಾಳ ಕ್ರಿಯಾಶೀಲರಾಗಿ ಇವತ್ತು ಉಪಮಹಾಪೌರರು ಮಹಾಪೌರರು ಹಗಲು ರಾತ್ರಿ ಜನರು ಕೆಲಸ ಮಾಡ್ತಾರೆ. ದಿನಾಲು ಅವರು ತಮ್ಮ ವಾರ್ಡ್ನಲ್ಲಿ ಅಡ್ಡಾಡ್ತಾರೆ, ಜನರ ಸಮಸ್ಯೆ ಕೇಳ್ತಾರೆ. ಹಂಗೆ ಒಳ್ಳೆಯ ಜನಪ್ರತಿನಿಧಿಗಳು ನಾವೆಲ್ಲ ಆಯ್ಕೆ ಆಗಲಿಕ್ಕೆ ನಮ್ಮ ಮತದಾರರು ಹೊರಗೆ ಬಂದು ಓಟ್ ಹಾಕಿದ್ರು. ಅದಕ್ಕೆ ನಾನು ಇಡೀ ವಿಜಯಪುರ ವಿಧಾನಸಭಾ ಕ್ಷೇತ್ರ ನಮ್ಮ ಮತದಾರರಿಗೆ ವಿನಂತಿ ಮಾಡ್ಕೋದೇನೆಂದರೆ, ಪ್ರತಿಯೊಬ್ಬರು SIRದಲ್ಲಿ ಭಾಗವಹಿಸ್ರಿ, ನಿಮ್ಮ ಮಾಹಿತಿಯನ್ನು ಕೊಡ್ರಿ, ನೀವು ಗಟ್ಟಿಯಾಗಿ ಮತದಾರಾಗಿ ಉಳಿರಿ. ಯಾಕಂದರೆ ವಿಜಯಪುರದಲ್ಲಿ ಈ SIR ಪ್ರಕ್ರಿಯೆ ಪ್ರಾರಂಭ ಆದಮೇಲೆ ಅವ್ರು ಹೆಂಗೆ ಬಂದು ಇಲ್ಲಿ ಗುಂಡಾಗಿರಿ ಮಾಡ್ತಾರೆ, ಇದು ಮಾಡ್ತಾರೆ, ಇದನ್ನೆಲ್ಲ ನೀವು ನೋಡ್ಲಕತ್ತೀರಿ. ಮುಂದವ್ರು MLA ಆದರೆ ವಿಜಯಪುರದ ಪರಿಸ್ಥಿತಿ ಏನಾಗ್ತೈತೆ ಅನ್ನೋದು ಮನಗಂಡು ತಾವೆಲ್ಲ SIRದಲ್ಲಿ ಸಂಪೂರ್ಣವಾಗಿ ಸಕ್ರಿಯವಾಗಿ ಭಾಗವಹಿಸ್ರಿ. ಇದು ನಾನು ದೇಶಕ್ಕೆ, ನನ್ನ ನಗರಕ್ಕೆ ನನ್ನ ಕರ್ತವ್ಯವಿದೆ, ಮತದಾನ ಮಾಡಬೇಕು ಅನ್ನೋಂಥ ಒಂದು ಜಾಗೃತಿಯನ್ನು ಮೂಡಿಸುವಂಥದ್ದು ನಮ್ಮ ಎಲ್ಲ ಸಾಮಾಜಿಕ ಕಾರ್ಯಕರ್ತರು. ಸಂಘ ಸಂಸ್ಥೆ ಇರ್ಬೋದು, ಅದು ಸಿದ್ದೇಶ್ವರಿ ಇರ್ಬೋದು, ಸಿದ್ದೇಶ್ವರ ಬ್ಯಾಂಕ್ ಇರ್ಬೋದು, ಸಿದ್ದೇಶ್ವರ ಸಂಸ್ಥೆ ಇರ್ಬೋದು, ಎಲ್ಲರೂ ಇದರಲ್ಲಿ ಭಾಗವಹಿಸಲಿಕ್ಕೆ ಸಂಘ ಸಂಸ್ಥೆದ ಜಾಗೃತಿ ಮಾಡಲಿಕ್ಕೆ ಅಧಿಕಾರ ಇದೆ. 90 ವರ್ಷದಲ್ಲಿ ವಿಜಯಪುರ ನಗರದ ಇಡೀ ಚಿತ್ರ ಬದಲಾವಣೆ ಆಗಿದೆ. ಒಳ್ಳೆಯ ಮಹಾನಗರ ಪಾಲಿಕೆ ಸದಸ್ಯರನ್ನು ಜನ ಆಯ್ಕೆ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಇದರಿಂದ ವಿಜಯಪುರ ನಗರ ಇಡೀ ದೇಶದಲ್ಲೇ 4ನೇ ಒಳ್ಳೆಯ ಗಾಳಿ ಇರೋ ನಗರ ಆಗಿರಲಿಕ್ಕೆ ಸಾಧ್ಯ ಆಗಿದೆ. ಯಾರೋ ಒಂದು 10 ವರ್ಷದ ಹಿಂದೆ ಹೋದಂಥ ನಮ್ಮ ಊರಿನವರೇ ಬೇರೆ ಅಮೇರಿಕಾದಲ್ಲೋ ಜರ್ಮನ್ದಲ್ಲೋ ಬೇರೆ ಬೇರೆ ಕಡೆ ತಮ್ಮ ಸಾಫ್ಟ್ವೇರ್ ಇಂಜಿನಿಯರ್ ಆಗೋ ಯಾವುದ್ಯಾವುದೋ ಹುದ್ದೆಯಲ್ಲಿ ಹೋಗಿದ್ದರಿಂದ ಅವ್ರು ವಾಪಸ್ ಏನಾರು 10 ವರ್ಷ ನಂತರ ವಿಜಯಪುರಕ್ಕೆ ಬಂದರೆ ಇದು ನಮ್ಮ ವಿಜಯಪುರ ಹೌದಲ್ಲಪ್ಪ ಅನ್ನೋಂಥ ಒಂದು ಆಶ್ಚರ್ಯ ರೀತಿಯಲ್ಲಿ ಅನೇಕರು ಫೇಸ್ಬುಕ್ನಲ್ಲಿ ಹಾಕ್ತಾರೆ. ನಾವು ವಿಜಯಪುರಕ್ಕೆ ಹೋಗಿದ್ದೆ, ಅದು ಒಂದು ಅದ್ಭುತವಾಗಿ ಬದಲಾವಣೆ ಆಗಿದೆ ಅಂತ. ಅದು ಕೆಲವೊಂದು ಹೊಟ್ಟಿಕಿಚ್ಚಿನ ಜನ ಅದ ನಮ್ಮಲ್ಲೇ.